ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗು ಶುರು ಮಾಡೋಕತ್ತೀನಿ ನೋಡಿರಿ. ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ. ಅದರಾಗೂ ಇವತ್ತು ಒಂದು ಸ್ವಲ್ಪ ಜಲ್ದಿನೇ ಮುಗಿಸ್ಕೊಂಡೆ ರೀ. ಸಿದ್ದು ಹೋದ್ಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪೂಜೆ ಸ್ನಾನ ಎಲ್ಲ ಪಟ ಮುಗಿಸ್ಕೊಂಡೆ. ಬೆಳಿಗ್ಗೆ ಏನಾಗ್ತದೆ ಅಂದರೆ ಸಿದ್ದುನ ಟಿಫಿನ್ ಮಾಡ್ದಂಗೆ ಅವ್ನು ಬಿಟ್ಟು ಬರೋಕೆ ನಾನು ಹೋಗ್ತೀನಿ, ನಮ್ಮ ಮನೆಯವರು ಹೋಗ್ತಾರೆ. ಸೊ ನಮ್ಮ ಮನೆಯವ್ರು ಹೋದಾಗ ನಾನು ಇವ್ರದ್ದು ಇಬ್ಬರದ್ದು ಟಿಫಿನ್ ಬಾಕ್ಸು ಮತ್ತು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಬಿಡ್ತೀನಿ. ಸಿದ್ದು ಏನಾಗ್ತದೆ ಅಂದರೆ ಸಿದ್ದು ಹೋಗೋದು ಬರೀ ಅವ್ನು ಹಾಲಿಲ್ಲ ಕಾಫಿ ಚಾಯ್ ಇಂಥದ್ದೇನರ ಕುಡ್ಕೊಂಡು ಹೋಗ್ತಾನೆ. ಅವನೇನು ಬ್ರೇಕ್ಫಾಸ್ಟ್ ನಾಷ್ಟ ಇಷ್ಟ ಇರು ತಿನ್ನೋಕೆ ಹೋಗಂಗಿಲ್ಲ ಅವನು. ಸೊ ಅವ್ನು ಹೋದ್ಮೇಲೆ ಮತ್ತೆ ಇವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಪಲ್ಯ ಮಾಡೋದಿತ್ತು ಅಂದರೆ ಅವನಿಗೆ ಒಂಥರ ಇವ್ರಿಗೆ ಒಂಥರ ಏನಾರ ಮಾಡೋದಿತ್ತು ಅಂತಂದ್ರೆ ಒಂದು ಸ್ವಲ್ಪ ಬೇರೆ ಬೇರೆ ಮಾಡ್ತೀನಿ. 3 ಜನರಿಗೆ ಒಂದೇ ಪಲ್ಯ ಮಾಡೋದಿತ್ತು ಅಂತಂದ್ರೆ ಸ್ವಲ್ಪ ಸಿದ್ದನ ಬೇಗ ಮಾಡಿಕೊಂಡು ಆಮೇಲೆ ಇವ್ರದ್ದು ಮಾಡ್ತೀನಿ. ಒಂದೇ ಥರ ಪಲ್ಯ ಮಾಡಿಬಿಟ್ರೆ 3 ಜನರಿಗೆ ಒಂದೇ ಸತಿ ಚಪಾತಿ ಮತ್ತು ನಮ್ಮ ಮನೆಯವ್ರ ರೊಟ್ಟಿ ಹೋದರೆ ಒಂದೆರಡು ರೊಟ್ಟಿ ಇಲ್ಲದಂದ್ರೆ ಪಲ್ಯ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆದಷ್ಟು ನಮಗೆಲ್ಲ ಮಾರ್ನಿಂಗ್ ರೂಟೀನು ಹೆಚ್ಚು ಕಮ್ಮಿ ಮುಗ್ದಂಗೆ ಆಗಿಬಿಡ್ತೀವಿ. ಅದ್ರಾಗೂ ಇವತ್ತು ಒಂದು ಸ್ವಲ್ಪ ಬೇಗ ನಾನು ಮುಗಿಸ್ಕೊಂಡೆ ನೋಡಿರಿ. ಆಲ್ರೆಡಿ ನಂದು ಅನ್ನನೂ ಆಗೈತೆ. ಟೈಮ್ ಈಗ 10 ಆಗಿಲ್ದಕ್ಕೆ ಹೇಳ್ಬೇಕಂತಂದ್ರೆ. ಸೊ ನಮ್ಮ ಮನೆಯವರು ಧೀರಜ್ ಎಲ್ಲ ಹೋದ್ಮೇಲೆ ಮತ್ತು ನಾವೀಗ ಬ್ಲಾಗ್ ಶುರು ಮಾಡೋಕ್ಕಾಗ್ತೀವಿ. ಯಾಕಂದ್ರೆ ಡಿಫ್ರೆಂಟಾಗಿ ಐತಿ ಇವತ್ತಿನ ಬ್ಲಾಗು. ನಮ್ಮೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ನಾವು ಒಂದು ಡಿಫ್ರೆಂಟಾಗಿ ಒಂದು ಪಾರ್ಟಿ ಅರೇಂಜ್ ಮಾಡೀವಿ. ಸೊ ಏನು ಎತ್ತ ಅಂತ ಎಲ್ಲ ಈ ವ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಮತ್ತು ಮೇಯ್ನಾಗಿ ಇವತ್ತಿನ ನಾವು ಖುದ್ದಾಗಿ ಮೆನ್ಯೂ ಚೂಸ್ ಮಾಡ್ಕೊಂಬರೋದು ಅಂತ ಡಿಸೈಡ್ ಮಾಡೀವಿ. ಸೊ ಎಲ್ಲಿ ಹೋಗ್ತೀವಿ, ಯಾರ ಮನೆಗೆ ಹೋಗ್ತೀವಿ ಮತ್ತು ನಮ್ಮದು ಪಾರ್ಟಿ ಎಲ್ಲ ಹೆಂಗೆ ಆಗ್ತೈತಿ ಮತ್ತು ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕತ್ತೀನಿ. ಸೊ ಬ್ಲಾಗ್ ಸ್ಕಿಪ್ ಮಾಡಿದಾಗ ನೋಡ್ರಿ. ಕೆಲವೊಂದು ಸತಿ ಏನಾಗ್ತದೆ ಅಂದ್ರೆ ನಾವು ಈಗ ಸಿಟಿ ಲೈಫ್ ಅಂದರೆ ಹೆಂಗೆ ಗೊತ್ತಲ್ರಿ, ಹಳ್ಳಿ ಕಡೆಗೆ ಒಂದು ಸ್ವಲ್ಪ ಪಲ್ಯ ಅದು ಎಕ್ಸ್ಚೇಂಜ್ ಮಾಡೋದು, ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು, ಟೇಸ್ಟ್ ಬರ್ರಿ ಅದು ಒಂಥರ ವಾತಾವರಣ ಬೇರೆ ಇರ್ತೈತಿ. ಸಿಟಿ ಲೈಫ್ ಒಳಗೆ ಏನಾಗ್ತದೆ ಅಂದ್ರೆ ನಮ್ಮ ಮನೆ ಒಳಗೆ ನಾವು ಭಾಳ ಅಂದ್ರೆ ಹಿಂಗೆ ಯಾರಿಗಾದರೂ ಟೇಸ್ಟ್ ಮಾಡೋದು ಕೊಡೋದು ಅಲ್ಲ ಹೆಂಗೈತೆ ಅಂದರೆ ಕೆಲವೊಂದು ಬ್ಯುಸಿ ಲೈಫ್ನಾಗ ಈ ಥರ ಟೈಮ್ ಮಾಡೋಕ್ಕೆ ಟೈಮೂ ಸಿಗಂಗಿಲ್ಲ ರೀ. ಮತ್ತು ಅವ್ರ ಮನೆ ಒಳಗೆ ಅವ್ರು ಮಾಡ್ಕೊಳ್ಳೋದು ತಿನ್ನೋದು ಬರೀ ಇದು ಆಗ್ಬಿಡ್ತೈತಿ. ನಾವು ಕೆಲವೊಂದು ಸತಿ ಈ ಥರ ಪಾರ್ಟಿನ ಅರೇಂಜ್ ಮಾಡಿರ್ತೀವಿ. ಸೊ ಅವನ್ನೆಲ್ಲ ಮರಿಬಾರ್ದು ಅನ್ನೋದಕ್ಕೋಸ್ಕರ. ಯಾಕಂದರೆ ನಾವು ಹೊರಗಡೆ ಹೋಗಿ ತಿಂತೀವಿ ಮಾಮೂಲಿಯಾಗಿ. ಹೊರಗೆ ಬೀಳೋದು ಅಪರೂಪ ಆಗಿಬಿಡೋದು ಕೆಲವೊಂದು ಸತಿ ಸಿಟಿ ಲೆವೆಲ್ನಾಗ. ಸೊ ಈ ರೀತಿ ನೀವು ಬಹಳಷ್ಟು ನನ್ನ ಬ್ಲಾಗ್ನಾಗ ನೀವು ನೋಡಿರ್ಬೋದು ಅಂದ್ಕೊಂಡಿದ್ದೀನಿ. ಇದು ಶಿವರಾತ್ರಿ ಒಳಗೂ ನಾವೆಲ್ಲ ಸ್ನ್ಯಾಕ್ಸ್ ಅದೇ ಉಪವಾಸ ಇರ್ತೀವಲ್ಲ, ಉಪವಾಸದ್ದೆಲ್ಲ ಒಯ್ದು ನಾವು ಗಾರ್ಡನ್ನಾಗ ತಿನ್ನೋದು 1-2-3 ಸತಿ ಶೇರ್ ಮಾಡ್ಕೊಂಡಿನಿ. ಅದೇ ರೀತಿ ಇವತ್ತು ಸೊ ನಾವು ಖುದ್ದಾಗಿ ಮೆನ್ಯೂ ಮಾಡೋದು ನಮ್ಮ ಮನೆ ಒಳಗೆ ನಾವು ನಮಗೆ ಯಾವುದು ರೆಸಿಪಿ ನೋಡಿಕೊಂಡು ನಾವು ಮಾಡೋದು ರೆಸಿಪಿ ಯಾರು ಇಷ್ಟಪಡ್ತಾರೆ, ಡಿಶ್ ಆಯ್ತು ಸ್ನ್ಯಾಕ್ಸ್ ಆಯ್ತು ಏನಾದರೂ ಯಾರು ಇಷ್ಟಪಡ್ತಾರಲ್ಲ ಸೊ ಅವರಿಗೆ ಆ ರೀತಿ ನಾವು ಇದು ಮಾಡೀವಿ. ನಾನು ಕರೆಯಬೇಕಂದ್ರೆ ರೈಸ್ ಐಟಮು ನನಗೆ ಕೊಟ್ಟಾರೆ. ಸೊ ನಾನು ರೈಸ್ ಐಟಮು ಚೆನ್ನಾಗಿ ಮಾಡ್ತೀನಿ ಅಂತಂದೇಳಿ ನನಗೆ ರೈಸ್ ಐಟಮು ಕೊಟ್ಟಾರೆ. ಜಸ್ಟ್ ಅನ್ನ ಮಾಡಿ ಇಟ್ಕೊಂಡಿನಿ. ಸೊ ಯಾವ ರೈಸ್ ಮಾಡೋಕತ್ತೀನಿ ಏನು ಮತ್ತು ಯಾರ್ಯಾರು ಏನೇನು ಮೆನ್ಯೂ ತೊಗೊಂಡು ಬರ್ತಾರೆ. ಮತ್ತು ಇವತ್ತಿಂದ ನಮ್ಮದು ಡಬ್ಬಾ ಪಾರ್ಟಿ, ನಾವು ಡಬ್ಬಾ ಪಾರ್ಟಿನ ಅಂತ ಕರಿತೀವಿ. ಭಾಳ ಸತಿ ಮಾಡೀವಿ, ಕೆಲವೊಂದು ಸತಿ ಮಾಡೀವಿ, ಬಟ್ ಶೇರ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ನಾನು ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡಿರಿ. ಬ್ಲಾಗು ಶೇರ್ ಮಾಡ್ಕೊಳಕತ್ತೀನಿ. ನೋಡ್ತೀನಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗ್ತಿ ಮತ್ತು ಏನೇನು ಆಗ್ತದೆ ಏನು ಅಂತ. ಯಾಕಂದರೆ 12 ಗಂಟೆ ಟೈಮಿಂಗ್ ಕೊಟ್ಟರೆ. ಸೊ ನಾನು ಇನ್ನು ಜಸ್ಟ್ ಅನ್ನ ಮಾಡಿ ಇಟ್ಟಿನಿ. ಫುಲ್ ಅನ್ನ ತಣ್ಣಗಾಗ ಬಿಡಬೇಕು. ಆಮೇಲೆಲ್ಲ ಮತ್ತು ರೆಡಿ ಮಾಡಿಕೊಂಡು ಮತ್ತು ನಾನು ರೆಡಿಯಾಗಿ ಹೋಗ್ಬೇಕಲ್ಲ, ಹೀಗಾಗಿ ಜಸ್ಟ್ ಇವತ್ತು ಬ್ಲಾಗ ಶುರು ಮಾಡೋಕತ್ತೀನಿ. ಸೊ ಖರೆ ಹೇಳ್ಬೇಕಂದ್ರೆ ಮಸ್ತ್ ಆಗ್ತದೆ ಇವತ್ತಿನ ಡಬ್ಬಾ ಪಾರ್ಟಿ ಅಂತ ಅಂದ್ಕೊಂಡಿವಿ. ನೋಡೋಣ ಸೊ ಏನೆಲ್ಲ ಮೆನ್ಯೂ ತೊಗೊಂಬರ್ತಾರೆ ಯಾರೆಲ್ಲ ಅಂತಂದು ನಾನು ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗು ಎಲ್ಲಿ ತನಕ ಕಂಟಿನ್ಯೂ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ನೋಡಿರಿ. ಸೊ ವಿಡಿಯೋ ಸ್ಕಿಪ್ ಮಾಡಿದಾಗ ನೋಡಿರಿ ಮತ್ತು ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ. ಮತ್ತು ಹಂಗೆ ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮಾತ್ರ ಮರಿಬಾರ್ದು. ಜಸ್ಟ್ ಅನ್ನಕ್ಕೆ ಇಟ್ಟಿನಿ, ಒಂದು ಸ್ವಲ್ಪ ಕ್ಯಾರೆಟ್ ಇದ್ವು ಅವನು ಒಂದು ಸ್ವಲ್ಪ ಮನೆಯಾಗ ಹಂಗೆ ಹಲ್ವಾ ಮಾಡಿಟ್ಟಿನಿ. ಒಬ್ಬರು ಸ್ವೀಟ್ಸ್ ತರಕತ್ತಾರೆ, ಏನೋ ಒಬ್ಬೊಬ್ರು ಅವರು ಇದನ್ನು ಮಾಡ್ಕೊಂಡ್ರೆ. ಸೊ ನನಗೆಲ್ಲರೂ ರೈಸ್ ಐಟಮ್ ಕೊಟ್ಟಿದ್ದಕ್ಕೆ ನಾನು ರೈಸ್ ಮಾಡ್ಕೊಂಡು ಹೋದ್ರಾತು ಅಂತಂದು ಅನ್ನ ಮಾಡಿ ಇಟ್ಟಿನಿ. ಯಾಕಂದರೆ ಅನ್ನ ಫುಲ್ ಆರಬೇಕು. ಯಾಕಂದರೆ ನನ್ನ ಪುಲಾವ್ ಆಯ್ತು ಈ ಬಾಸುಮತಿ ಪುಲಾವ್ ಮಾಡೋದು ಶೇರ್ ಮಾಡ್ಕೊಂಡು ನಿಮ್ಮ ನನ್ನ ಚಾನಲ್ನೊಳಗೆ. ಸೊ ಬಿಸಿ ಪಾರ್ಟಿ ಇದ್ದಾಗ ಅದು ಇದು ನಾನು ರೈಸ್ ಐಟಮ್ ಆಯ್ತು ಮತ್ತು ಇಡ್ಲಿ ದೋಸೆ ಇವನ್ನೆಲ್ಲ ಮಾಡೀನಿ. ಸೊ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲರೂ ಮಾಡ್ಕೊಂಬರೋಣ ಅಂತಂದು ಇದು ಮಾಡೀವಿ. ಸೊ ನನಗೆ ರೈಸ್ ಐಟಮ ಕೊಟ್ಟಾರ, ನೀನು ರೈಸ್ ಐಟಮನ್ನು ಮಾಡು ಅಂತಂದೇಳಿ. ಸೊ ಹೀಗಾಗಿ ಅದನ್ನು ಮಾಡ್ತೀನಿ. ಸೊ ಏನು ಮಾಡ್ತೀನಿ ಅನ್ನೋದು ಶೇರ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಕ್ಯಾರೆಟ್ ಬಿಲ್ರಿ ಅವನ್ನ ಹಲ್ವಾ ಮಾಡಿಟ್ಟಿನಿ. ಜಸ್ಟ್ ಇನ್ನು ಪಟ ರೈಸಿಗೆಲ್ಲ ರೆಡಿ ಮಾಡಿಕೊಂಡು ಮಸಾಲೆಗೆಲ್ಲ ಮಾಡಿಕೊಂಡು ಈಸಿ ಐತೆ, ನಿಮಗೇನು ಹೊಸದಲ್ಲ. ಬಟ್ ಏನು ಅಂತ ಒಂದು ಸ್ವಲ್ಪ ಸಸ್ಪೆನ್ಸ್ ಇರ್ತೀನಿ, ಯಾಕಂದರೆ ವಿಡಿಯೋ ಪೂರ್ತಿ ನೋಡಿರಿ. ಸೊ ಅಲ್ಲಿ ಹೋದ್ಮೇಲೆ ತೋರಿಸೋಣ ಅಂತಂದು ಡಿಸೈಡ್ ಮಾಡೀನಿ ಅಷ್ಟೇ. ಮತ್ತೊಂದು ಏನಿಲ್ಲ. ಪಟ ನಾನು ರೆಡಿ ಹಾಕಿದ್ರೆ ಆಗಲೇ ಟೈಮು
10 ಗಂಟೆ ಮೇಲಾಗೈತೆ. 12 ಗಂಟೆ ಟೈಮ್ ಕೊಟ್ಟರೆ ಮತ್ತು ಎಲ್ಲರೂ ಸೇರಿಸೋದಕ್ಕೆ ಲೇಟಾಗಿ ಬಿಡುತ್ತಲ್ರಿ. ಸೊ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಅಂತಂದ್ರೆ ಅಂದ್ರೂ ಅವಸರನೇ ಆಗ್ತೈತಿ. ಯಾಕಂದರೆ ಈಗ ನಾವು ಮತ್ತೆ ಯೋಗ ಕ್ಲಾಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿನಿ. ಜಸ್ಟ್ ಇದು ಶುರು ಮಾಡಿಲ್ಲ. ಸೊ ಯೋಗ ಕ್ಲಾಸಿಗೆ ಹೋದ್ರೆ ಮತ್ತೆಲ್ಲ ನಂತರ ರೂಟೀನೇ ಚೇಂಜನ್ನು ಆಗ್ತೈತಿ. ಸೊ ಬರ್ರಿ ಪಟ ನಾನು ಈಗ ರೈಸ್ ಎಲ್ಲ ಪೂರ್ತಿ ರೆಡಿ ಮಾಡ್ಕೊತೀನಿ. ಮತ್ತು ಹಂಗೆ ಬ್ಲಾಗ್ ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿಂದ ನಾನು ವ್ಲಾಗ್ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ. ಸೊ ಇಲ್ಲೆಲ್ಲ ಬಂದ ಮೇಲೆ ಆಗಲೇ ಟೈಮ್ ಆಗಿಬಿಟ್ಟಿತ್ತು. ಮತ್ತು 1 ಗಂಟೆ ಅಷ್ಟೊತ್ತಿಗೆ 1:30 ಹಿಂಗೆ 1 ಗಂಟೆ ಅಷ್ಟೊತ್ತಿಗೆ ನಾವೆಲ್ಲರೂ ವಾಪಸ್ ಹೋಗ್ಬೇಕಿತ್ತು. ಯಾಕಂದ್ರೆ ಮಕ್ಳು ಬರೋ ಟೈಮಲ್ಲಿ ರೀ ಸ್ಕೂಲಿಂದ. ಹೀಗಾಗಿ ಎಲ್ಲರೂ ಅವಸರದೊಳಗೆ ಅವ್ರವ್ರು ತೊಗೊಂಬಂದು ಡಿಶ್ ಎಲ್ಲ ಜೋಡಿಸೋದು ಮತ್ತು ಪ್ಲೇಟಿಂಗ್ ಮಾಡೋದು ಎಲ್ಲ ಶುರು ಇತ್ತು ನೋಡಿರಿ. ಸೊ ಯಾರ್ಯಾರು ಏನೇನು ತೊಗೊಂಬಂದಿದ್ರು ಅಂತ ತೋರಿಸ್ತೀನಿ. ಇಲ್ಲೊಬ್ಬಾಕಿ ನನ್ನ ಕ್ಲೋಸ್ ಫ್ರೆಂಡ್ ಈಕಿ ಸ್ಪ್ರೌಟ್ಸ್ ಬೇಳೆ ಮಾಡಾಕತ್ತಿದ್ಲು. ಅಂದರೆ ಎಲ್ಲ ಮಳಿಕೆ ಕಾಳು ಇರ್ತಾವಲ್ಲ ರೀ, ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಒಂದು ಬೇಳೆ ಮಾಡಾಕತ್ತಿದ್ಲು. ಅಂದರೆ ಚಾಟ್ ಟೈಪು ಫಸ್ಟ್. ಆಮೇಲೆ ಒಬ್ಬರು ರೋಟಿ ಮತ್ತು ಚಪಾತಿ ತೊಗೊಂಬಂದಿದ್ರು. ಸ್ವಲ್ಪ ಇದು ಫ್ರೆಶಾಗೇ ಇರ್ಬೇಕಲ್ರಿ, ಯಾಕಂದರೆ ಮನೆಯಿಂದ ಮಾಡ್ಕೊಂಬಂದ್ರೆ ಎಲ್ಲ ಇದು ಆಗಿಬಿಡ್ತೈತಿ. ಚಾಟ್ ಯಾವಾಗಲೂ ಸ್ಟಾರ್ಟರ್ ಯಾವಾಗಲೂ ಜಸ್ಟ್ ಅವಾಗ ಮಾಡಿಕೊಟ್ರೆ ಒಂಥರ ಟೇಸ್ಟ್ ಬೇರೆ ಇರ್ತೈತಿ ಮತ್ತು ಚೆನ್ನಾಗಿನೂ ಇರ್ತೈತಿ ಮತ್ತು ತಿನ್ನೋಕ್ಕೂ ಮಜಾ ಬರ್ತೈತಿ. ಸೊ ಆಕೆ ಅದನ್ನ ರೆಡಿ ಮಾಡಾಕತ್ತಿದ್ಲು. ಇನ್ನು ಕೆಳಗಡೆ ನಾವು ಎಲ್ಲ ಮೇನ್ ಕೋರ್ಸ್ ಇದ್ವಲ್ಲ ರೀ, ಅವನ್ನೆಲ್ಲ ತಾಟು ಮಾಡಾಕತ್ತಿದ್ರೆಲ್ಲ ಹೆಣ್ಮಕ್ಳು. ಅಷ್ಟೊಳಗೆ ನಮ್ಮದು ಶಾರ್ಟ್ ವಿಡಿಯೋ ಆಯಿತು ಮತ್ತು ರೀಲ್ಸು ಅವು ಇವು ಎಲ್ಲ ಮಾಡೋದು ನಡೀತಿತ್ತು. ಆಮೇಲೆ ನಮ್ಮ ಯೋಗ ಕ್ಲಾಸ್ ಮೇಡಮನ್ನು ಬಂದರು ನೋಡ್ರಿ. ಅವರು ಚಪಾತಿ ತೊಗೊಂಬಂದಿದ್ರು. ಆ್ಯಕ್ಚುಲಿ ಅವರಿಗೆ ಚಪಾತಿ ಕೊಟ್ಟಿದ್ದರು. ಸೊ ಹಿಂಗೆ 1-2-3 ಜನ ಪಲ್ಯ ಅದು ತೊಗೊಂಬಂದಿದ್ರು. ಬದ್ನೆಕಾಯಿ ಪಲ್ಯ ಮತ್ತು ನಾವೇನು ಇದು ಮಾಡ್ತೀವಲ್ಲ ರೀ, ಪಾಲಕ್ ಪಲ್ಯ ಮತ್ತು ಇನ್ನೂ ಬೇರೆ ಬೇರೆ ಥರ ಇದ್ವಿಲ್ಲ ಪಲ್ಯಗಳು. ಸೊ ಒಂದು 3-4 ಥರ ಪಲ್ಯಗಳು, ರೈಸ್ ಐಟಮು ಮತ್ತು ಪಾಪಡು, ಸಂಡಿಗೆ, ಹಪ್ಪಳ ಎಲ್ಲ ಇತ್ತು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಈ ರೀತಿ ಪಾರ್ಟಿಗಳು ಮಾಡೋದು ಖರೆ ಅಂದರೆ ನಾವೆಲ್ಲೋ ಮರಿತಿದ್ದೀವಿ ಅನ್ಸಕತ್ತೈತಿ. ಯಾಕಂದರೆ ಹೊರಗಡೆ ಹೋಗೋದು, ರೆಸ್ಟೋರೆಂಟು ಹೋಟೆಲ್ ಹೋಗೋದಂದು ಕಾಮನ್ ಆಗಿಬಿಟ್ಟದ್ರಿ. ಸೊ ನಾವು ಮಾಡಿದ ಕೈಯಿಂದ ಮಾಡ್ಕೊಂಬಂದು ಈ ರೀತಿ ಒಬ್ಬೊಬ್ಬರ ಮನೆಗೆ ಸೇರಿ ಅದು ಒಂದು ಊಟ ಮಾಡಿದಂಥ ಖುಷಿ ಏನದಲ್ರಿ, ಅದು ಬೇರೆನೇ ಇರ್ತೈತಿ. ಖರೆ ಹೇಳ್ಬೇಕಂದ್ರೆ ನಾವು ಇನ್ನು ಖರೆ ಹೇಳ್ಬೇಕಂದ್ರೆ ಈಗಿನ ಜನ್ರೇಷನ್ ಒಳಗೆ ಈ ರೀತಿ ಎಲ್ಲ ಡಬ್ಬಾ ಪಾರ್ಟಿ ಅಂದ್ರೆ ಅಯ್ಯೋ ಅಂತಾರೆ. ಖರೆ ಹೇಳ್ಬೇಕಂದ್ರೆ ಹೋಟೆಲು ರೆಸ್ಟೋರೆಂಟು ಅಲ್ಲೇ ಹೋಗಿ ಎಂಜಾಯ್ ಮಾಡ್ತಾರೆ. ಬಟ್ ಈ ರೀತಿ ಡಬ್ಬಾ ಪಾರ್ಟಿ ಮಾಡೋದು ಕಡಿಮೆ. ಸೊ ಅದನ್ನು ನಾವು ಮರಿಬಾರ್ದು ಅಂತಂದು ಹೇಳಿ ನಾವು ಒಂದು ನೆನಪಿಗೋಸ್ಕರ ಇದನ್ನ ಡಬ್ಬಾ ಪಾರ್ಟಿ ಅರೇಂಜ್ ಮಾಡಿದ್ವಿ. ಸೊ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಫುಡ್ ಎಲ್ಲರೂ ಸೂಪರಾಗಿತ್ತು ಫುಡ್ಡು. ಮತ್ತು ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿ ಹಂಗೆ ಮನೆಗೆ ಬಂದೆ ನೋಡ್ರಿ. ಸಿದ್ದುನು ಡ್ರೆಸ್ ಚೇಂಜ್ ಮಾಡಿ ಕುತ್ಕೊಂಡನ ಊಟ ಕೊಡ್ಬೇಕು. ಹೊಟ್ಟೆ ಶಿವಾಗೈತೆ ಅವನಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಲೇಟನ ಆಯ್ತು. ನಾನು ಅಲ್ಲಿಂದ ಸೀದಾ ಏನದು ಸ್ಕೂಲಿಗೇನೆ ಹೋಗ್ಬಿಟ್ಟೆ. ಅವನಿಗೆ ಕರ್ಕೊಂಬರಕ್ಕೆ ಆಗಲಿ 2:10 ಬಂದಿತ್ತು. ಸೊ ಹಿಂಗಾಗಿಲ್ಲ, ಹಂಗೆ ಇಟ್ಟು ಹೋಗಿ ನೋಡ್ರಿ. ಪುಳಿಯೋಗರೆ ಐತಿ, ಡಬ್ಬಾನು ಒಂದು ಸ್ವಲ್ಪ ಸ್ಪ್ರೌಟ್ಸ್ ಬೇಳೆ ಮಸ್ತಾಗಿತ್ತಲ್ಲ, ಸಿದ್ದುಗೆ ಇಷ್ಟ ಅಂತ ತೊಗೊಂಬಂದೀನಿ. ಮತ್ತೇನು ಭಾಳ ಏನು ಉಳಿದಿಲ್ಲ, ಎಲ್ಲ ಸ್ವಲ್ಪ ಉಳಿದಿತ್ತಲ್ಲ. ಎಲ್ಲರೂ ಒಂದು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಂಡು ಟೇಸ್ಟ್ ಮನೆಗೆ ಒಯ್ದಂಗೆ ಆಗ್ತೈತಿ. ಟೇಸ್ಟ್ ನೋಡೋಕೆ ಅಂತಂದೇಳಿ ಮನೆಗೆ ಒಯ್ದಂಗೆ ಆಗ್ತೈತಿ ಅಂತೇಳಿ ಎಲ್ಲರಿಗೆ ಕೊಟ್ಟು ಖಾಲಿ ಮಾಡಿದೆ ನೋಡಿರಿ. ಕರೆಕ್ಟಾಗಿ ಆಯ್ತು. ಮತ್ತು ಪಾರ್ಟಿನೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಡಬ್ಬಾ ಪಾರ್ಟಿ. ಇಷ್ಟ ಇನ್ನು ಗೊಜ್ಜು ತೆಗೆದಿಟ್ಟೆ ನೋಡಿರಿ. ಇಷ್ಟು ಗೊಜ್ಜಿದೆ. ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ಕುದಿಸಿಟ್ಟಿನಿ. ಇದ್ರ ಮೇಲೆ ಒಗ್ಗರಣೆ ಕೊಡೋದಷ್ಟ ಹಾಗೆ ಗೊಜ್ಜು ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಾದ್ರೆ. ಸೊ ಸಿದ್ದು ಹಾಕ್ಕೊಡ್ಲಿ ಪಿನ್ನಿಂಗೂ ಒಂದು ಸ್ವಲ್ಪ ಸ್ಪೌಟ್ಸ್ ಬೇಳೆ, ಅದು ರೈಸ್ ಹಾಕ್ಕೊಡ್ಲಿ. ಓಕೆ. ಸೊ ಒಂದು ಸ್ವಲ್ಪ ಕೇಕ್ ಪಾಪಡ್ ಬೇಡ ಇತ್ತು, ಈಗ ಲೇಟ್ ಆಗ್ತೈತಿ. ಇನ್ನು ನಮ್ಮ ಸಿದ್ದುಗೂ ಊಟ ಕೊಡ್ಕೊಂತ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ಬರ್ರಿ, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್.